ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವಾಗ ಟೈಮ್ ಬಂದು 5:30 ಆಗಿದೆ ಗೈಸ್. ಬುಧವಾರದ ಲಾಗು ಬನ್ನಿ ಸ್ಟಾರ್ಟ್ ಮಾಡೋಣ. ಸಂಜೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ಏನಾಗುತ್ತೆ ಸಂಜೆ ಮೇಲೆ ಅಂತ ನೋಡೋಣ. ಆ್ಯಂಡ್ ಪ್ಲೀಸ್ ಇನ್ನೆಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಸೊ ಬೆಳಗ್ಗೆಯಿಂದ ವೀಡಿಯೋ ಏನು ಶೂಟ್ ಮಾಡಿಲ್ಲ, ಯಾಕಂದರೆ ಮೂಡ್ ಇರಲಿಲ್ಲ. ಮೈಂಡ್ ಫುಲ್ ಡ್ರೆಸ್ ಆಗಿತ್ತು. ಸೊ ಮಲಗೆ ಇದ್ದೆ. ಅಮ್ಮ ತುಂಬಾ ಎಬ್ಬರಿಸ್ತಾಯಿದ್ರು, ಎದೋಳು ಹಾಲು ಒಬ್ಬಟ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಅಂತ. ಓಕೆ, ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಆ್ಯಂಡ್ ಬನ್ನಿ ಅಮ್ಮ ಹಾಲು ಒಬ್ಬಟ್ಟು ಹೇಗೆಲ್ಲ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ರೆಸಿಪಿ ಶೂಟ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಅಮ್ಮನ ಮಾತಾಡ್ಸೋಕೆ ಹೋಗೋಣ, ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಅಮ್ಮ, ಏನು ಮಾಡ್ತಾಯಿದ್ದೀರಾ? ಏನು ಮಾಡೋಕ್ಕೆ? ಹಾಲು ಒಬ್ಬಟ್ಟು. ಸೊ ಸರಿ, ಇವಾಗ ರೆಸಿಪಿ ತೋರಿಸ್ತೀರಾ? ಓಕೆ. ಇವಾಗ ಇಷ್ಟು ಥರದ್ದು ಏನಿತ್ತು? ಆಟನಾ? ಗೋಧಿ ಹಿಟ್ಟು. ಹಾಂ. ಸೊ ಗಟ್ಟಿಗೆ ಇಸ್ಬೇಕಾ? ಓಕೆ. ಎಲ್ಲ ರೆಡಿ ಮಾಡ್ಕೊಂಡ್ರಾ? ಏನೇನು ಮಾಡ್ಕೊಂಡಿದ್ದೀರಾ? ಬನ್ನಿ ನಮ್ಮ ಫ್ರೆಂಡ್ಸಿಗೆ ತೋರಿಸಿ. ಸೊ ಜಾರಿಗೆ ಏನೇನು ಹಾಕ್ಕೊಂಡಿದ್ದೀರಾ? ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಇದು ಕಡಲೆ ಬೀಜ, ಕಡಲೆ ಪಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ರುಬ್ಬೇಕು. ಸೊ ಕಡಲೆ ಬೀಜನ ಹುರ್ಕೊಂಡಿದ್ದೀರಾ? ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಸೊ ಹುರ್ಗಡ್ಲೆ ಹುರ್ಕೊಬಾರ್ದು ಹಂಗೆ ಹಾಕಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ಕಾಯಿಸ್ಬೇಕು. ಓಕೆ. ಸೊ ತೆಂಗಿನಕಾಯಿ ಎಷ್ಟು ಹಾಕಿದ್ದೀರಾ? ತೆಂಗಿನಕಾಯಿ ಒಂದನ ಹಾಕ್ಬೋದು, ಅರ್ಧನ ಹಾಕ್ಬೋದು, ನಮ್ಮ ಇಷ್ಟ, ಎಷ್ಟನ ಹಾಕ್ಬೋದು. ಗಸಗಸೆ ಒಂದು 50 ಗ್ರಾಮ್ ಹಾಕಿದ್ದೀನಿ. ಏಲಕ್ಕಿ ಒಂದು 10 ಏಲಕ್ಕಿ ಹಾಕಿದ್ದೀನಿ. ಓಕೆ. ಸೊ ರೆಡಿನಾ ಇವಾಗ ಶೇರ್ ಮಾಡೋಕ್ಕೆ? ರುಬ್ಬಿಟ್ಟು ಆಮೇಲೆ ಕಾಯಿಸ್ಬಿಟ್ಟು ಆಮೇಲೆ ಮತ್ತೆ ರೆಸಿಪಿ ತೋರಿಸ್ತೀನಿ. ಪೂರಿ ಮಾಡಿ ಅದರಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಇಕ್ಬೇಕು. ಆಮೇಲೆ ತುಪ್ಪ. ಓಕೆ, ಮಾಡುವಾಗ ತೋರಿಸ್ತೀರಾ? ಓಕೆ ಅಮ್ಮ. ಓಕೆ. ರುಬ್ಕೊಂಡ್ರಾ? ತೆಂಗಿನಕಾಯಿ, ಏಲಕ್ಕಿ, ಗಸಗಸೆ ನುಂಡು ರುಬ್ಬಿದಾಯ್ತು. ಆಮೇಲೆ ಕಡಲೆ ಬೀಜ, ಕಡಲೆ ಪಪ್ಪು ಹಾಕ್ತಾ ಇದ್ದೀನಿ. ಸೊ ಹಾಕೊಂಡು ನುಂಡು ರುಬ್ಬೇಕು. ಸರಿ. ಗೊಜ್ಜು ರುಬ್ಕೊಂಡ್ರಾ? ತೋರಿಸಿ ಹೆಂಗಿದೆ ಅಂತ. ಅದು ರುಬ್ಬಿರೋದು ಈ ಥರ ರುಬ್ಬೇಕು. ಈ ಥರ ರುಬ್ಬಿಟ್ಟು ಕಾಯಿಸ್ಬಿಟ್ಟು ಆಮೇಲೆ ಪೂರಿ ಮಾಡಿ ಆಮೇಲೆ ತೋರಿಸ್ತೀನಿ. ಸರಿ. ಇವಾಗ ಇದು ರುಬ್ಬಿರೋ ತೆಂಗಿನಕಾಯಿ ಹಾಲಿಗೆ ನೋಡಿ ಸಕ್ಕರೆ ಹಾಕ್ತೀವಿ. ನಮ್ಮ ಇಷ್ಟ, ಸಕ್ಕರೆನ ಹಾಕ್ಬೋದು, ಬೆಲ್ಲಾದ್ರೆ ಹಾಕ್ಬೋದು, ನಮ್ಮ ಇಷ್ಟ. ಓಕೆನಾ? ಸರಿ. ಚೆನ್ನಾಗಿ ಕುದಿಬೇಕು. ಕುದಿ ಆದ್ಮೇಲೆ ಆಮೇಲೆ ಪೂರಿ ಮಾಡಿ ಹಾಕೋದು. ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ರೆಸಿಪಿ ಪೂರಿ. ಆಗ್ಲೇ ಹಾಲು ಕಾಯಿಸಕ್ಕೆ ಇಟ್ಟಿದ್ರಲ್ಲ, ಸೊ ಅದು ಹಾಲು ಇವಾಗ ಕಾಯ್ತಿದೆ. ಅದು ಈ ಕಡೆ ಪೂರಿ ಮಾಡೋಕ್ಕೆ ಎಣ್ಣೆ ಇಟ್ಟಿದ್ದಾರೆ ನೋಡಿ. ಈ ಕಡೆ ಅಮ್ಮ ಪೂರಿ ಲಟ್ಟಿಸ್ತಾ ಇದ್ದಾರೆ. ಆ್ಯಂಡ್ ಕಿಚನ್ ಕಡೆ ಬಂದರೆ ನೋಡಿ, ಇವರು ನಮ್ಮ ಚಿಕ್ಕತ್ತಿಗೆ ಅವರು ಪೂರಿ ಮಾಡ್ತಿದ್ದಾರೆ. ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಪೂರಿ ಮಾಡ್ತಿದ್ದಾರೆ. ಇನ್ನಿಲ್ಲ 10 ಇಲ್ಲಿ
ಪೂರಿ ಸುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇನ್ನೇನು ಸಮಾಚಾರ? ಅಲ್ಲಿ ಅಮ್ಮ ಹಾಲು ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನು ಹಾಗೆ ಬಂದು ಆಚೆ ಕಡೆ ಕುತ್ಕೊಂಡೆ. ಯಾಕೋ ಬೋರ್ ಆಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ಏನೋ ಗೊತ್ತಿಲ್ಲ. ಒಂದು 2 ಡೇಸಿಂದ ಮೈಂಡ್ ಸರಿ ಇಲ್ಲ. ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಯಾಕೆ ಮೈಂಡ್ ಸರಿ ಇಲ್ಲ ಅಂತ ನೀವು ಕೇಳ್ಬೋದು. ಹಾಂ, ಪರ್ಸ್ನಲ್ ವಿಷಯ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಹಾಯ್. ಹಾಂ, ಏನು ಮಾಡೋದು ಫ್ರೆಂಡ್ಸ್, ಗೊತ್ತಿಲ್ಲ. ತುಂಬ ಬೋರ್ ಆಗ್ತಿದೆ. ನನ್ನ ಬುಜ್ಜಿ ಅಪ್ಪು ತುಂಬ ನೆನಪಾಗ್ತಿದ್ದಾರೆ. ಹೋಗ್ಬೇಕು ಊರಿಗೆ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಹಾಂ, ಅಮ್ಮನ ಮನೇಲಿರೋ ದಿವಸ ವೀಡಿಯೋ ಮಾಡ್ತೀನಿ. ಆಮೇಲೆ ಇದ್ದಿದ್ದೆ ನನ್ನ ರುಟೀನ್, ಬ್ಯಾಕ್ ಟು ಮೈ ರುಟೀನ್. ಅಂದರೆ ಮಾರ್ಕೆಟ್ಗೆ ಹೋಗು, ತರಕಾರಿ ತೊಗೊಂಬ, ವ್ಯಾಪಾರ ಮಾಡು, ಅದೇ ಅಂಗಡಿಯಲ್ಲೇ ಜೀವನ ಆಗೋಗಿರುತ್ತೆ. ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಎಷ್ಟು ದಿವಸ ಹೇಳ್ತೀನೋ ಗೊತ್ತಿಲ್ಲ. ಇರೋಷ್ಟು ದಿವಸ ಹ್ಯಾಪಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ? ಮತ್ತು ಹೇಳಬೇಕು ಫ್ರೆಂಡ್ಸ್, ನೋಡಿ ಮುಖಕ್ಕೆ ಏನೂ ಹಚ್ಚಿಲ್ಲ. ಲಾಕಿ ಏನೂ ಹಚ್ಚಿಲ್ಲ ಮುಖಕ್ಕೆ. ಜಸ್ಟ್ ಮುಖ ತೊಳ್ಕೊಂಡು ಸನ್ಸ್ಕ್ರೀಮ್ ಒಂದು ಹಾಕಿದ್ದೀನಿ, ಬಿಟ್ಟರೆ ಏನೂ ಹಚ್ಚಿಲ್ಲ ಫ್ರೆಂಡ್ಸ್. ತಲೆನೂ ಸಹ ಬಾಚಕ್ಕೂ ಮೂಡಿಲ್ಲ. ಪರವಾಗಿಲ್ಲ. ಇವಾಗ ಅಮ್ಮ ಸ್ವೀಟ್ ಮಾಡ್ತಿದ್ದಾರೆ. ಅದೆಲ್ಲ ಆದಮೇಲೆ ಪೂರಿ ಮಾಡ್ತಿದ್ದಾರೆ. ಪೂರಿ ಆದಮೇಲೆ ಹಾಲು ಕಾಯಿಸಿರೋದು ಕುದೀತಿದೆ. ಸೊ ಅದಾದಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಬನ್ನಿ. ಇದ್ದೀರಾ? ಇವಾಗ ಪೂರಿನ ಕಳಿಸಿರೋ ಹಾಲಲ್ಲಿ ನೋಡಿ ಈ ಥರ ಅದ್ದಿ ಈ ಥರ ಮಾಡಿ ನೋಡಿ, ಈ ಥರ ಮಾಡಿ ಇದು ಮಡಚಿ ಇಡಬೇಕಾ? ಒಬ್ಬಟ್ಟು. ಏನದು? ಏನು ಒಬ್ಬಟ್ಟು? ಹಾಲೊಬ್ಬಟ್ಟು. ಇದೆ ಹಾಲೊಬ್ಬಟ್ಟ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹಾಂ. ಸೊ ನಿಮ್ಗೆ ಯಾರು ಇದು ಕಳ್ಸಿಕೊಟ್ಟಿದ್ದು ಅಮ್ಮ? ಇದು ನಮ್ಮಮ್ಮ ಕಳ್ಸಿಕೊಟ್ಟಿದ್ದು ನಮಗೆ, ನಮ್ಮ ತಾಯಿ ಕಳ್ಸಿಕೊಟ್ಟಿದ್ದು. ಸೊ ಇದು ಹಳ್ಳಿ ಶೈಲಿಯ ಹಾಲೊಬ್ಬಟ್ಟು. ಹಳ್ಳಿ ಸೈಡಲ್ಲಿ ಹಾಲೊಬ್ಬಟ್ಟು. ಇದು ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ, ಇದು ತಿನ್ನಕ ಅಷ್ಟೇ ಟೇಸ್ಟ್ ಇರುತ್ತೆ. ಸರಿ, ತುಪ್ಪ ಹಾಕೊಂಡು ತಿಂದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ತುಪ್ಪ ಹಾಕೊಂಡು ತಿನ್ಬೇಕು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ, ಬಾಯ್. ಫ್ರೆಂಡ್ಸ್, ಇವಾಗ ಹಾಲೊಬ್ಬಟ್ಟು ಮಾಡಿದಾಯಿತು. ಇವಾಗ ಹಾಲೊಬ್ಬಟ್ಟು ಮಾಡಿದಾಯಿತು. ಇವಾಗ ಸೊಪ್ಪು ಬಿಡಿಸ್ತಾ ಇದ್ದಾರೆ. ರಾತ್ರಿ ಊಟಕ್ಕೆ ಸೊಪ್ಪು ಬಿಡಿಸ್ತಿದೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊಪ್ಪು. ನೋಡಿ, ನಮ್ಮೂರ್ ಸೊಪ್ಪು ಇದು, ನಮ್ಮ ತೋಟದ ಸೊಪ್ಪು ಇದು. ನಮ್ಮ ಮಾವ ಬೆಳೆದಿರೋ ಸೊಪ್ಪು. ಹೌದಾ? ನಮ್ಮ ಮಾವ ಮುನಿಯಪ್ಪ. ನಮ್ಮ ಮಾವ ಬೆಳೆದಿರೋ ಸೊಪ್ಪು ನೋಡಿ. ಇರಿ ಅಂತ ನಿಮ್ಗೆ ತೋರಿಸ್ತೀರಿ. ತೋರಿಸ್ತೀರಾ? ತೋರಿಸ್ತೀನಿ ಯಾವ ತರ ಮಾಡೋದು. ಸೊಪ್ಪು ಹಾಕ್ತಿದ್ದೀರಾ? ಇದು ಚಕೋತೆ ಸೊಪ್ಪು, ಆಮೇಲೆ ಪಾಲಕು, ಆಮೇಲೆ ಮೆಂತ್ಯ ಸೊಪ್ಪು. 3 ಸೊಪ್ಪು ಸಾಕಾ? 3 ಸೊಪ್ಪು ಸಾಕಿದ್ರೆ ಎಲ್ಲ ಸೊಪ್ಪು ಹಾಕಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಹಳ್ಳಿ ಸ್ಟೈಲ್ ಮಾಡೋದು. ಹೌದಾ? ಸರಿ, ರೆಸಿಪಿ ಶೂಟ್ ಮಾಡ್ಲಾ? ಶೂಟ್ ಮಾಡಿ ನೆಕ್ಸ್ಟ್ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ಸರಿ. ಸೊ ಫ್ರೆಂಡ್ಸ್, ನೋಡಿ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊಪ್ಪೆಲ್ಲ ತೊಳ್ಕೊಟ್ಟಿದ್ದಾರೆ, ಸೊಪ್ಪು ತೊಳ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿದ್ದಾರೆ, ಮತ್ತು ಬೆಳ್ಳುಳ್ಳಿ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಸೊ ಇದೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಅಡುಗೆ ಮಾಡ್ತಾಯಿದ್ದೀನಿ. ಬನ್ನಿ, ಸೊಪ್ಪೆಲ್ಲ ತೊಳೆದಿರೋದು ಹಾಕೋಣ ಇದ್ರೊಳಗಡೆ. ಅಮ್ಮ ಬ್ಯುಸಿ ಇದ್ದರು. ಸೊ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಅಮ್ಮನೇ ಎಲ್ಲ ರೆಡಿ ಮಾಡಿಕೊಟ್ಟಿರೋದು. ಸೊ ನಾನೇ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸೊ ಉಪ್ಪು ಹಾಕಿ ಕ್ಲೋಸ್ ಮಾಡಿ ನೋಡಿ. ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು 2 to 3 ವಿಷಲ್ಸ್ ಬಂದರೆ ಸಾಕು. ಇದು ಸೊಪ್ಪು ಸಾರು ರೆಡಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ.
ಫ್ರೆಂಡ್ಸ್, ಕುಕ್ಕರಲ್ಲಿ ಸೊಪ್ಪಿಟ್ಟಿದ್ವಲ್ಲ, ಬೆಂದಿದೆ. ಬನ್ನಿ ಒಳಗಡೆ ಹೋಗೋಣ, ಏನಾಗ್ತಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಸೊಪ್ಪು ಇವಾಗ ರೆಡಿ ಇದೆ. ಸೊಪ್ಪು ಬೇಯಿಸಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇವಾಗ ಬೆಂದಿರೋದಲ್ಲಿ ಮೆಣಸಿನ್ಕಾಯಿನ ಸಪ್ರೇಟಾಗಿ ತೊಗೊಬೇಕು. ನಾವು ಸಪ್ರೇಟಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಬೇಕು. ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದು ಏನು ಸೊಪ್ಪೆಲ್ಲ ಬೆಂದಿದೆಯೋ ಅದನ್ನ ಹಾಕ್ಕೊಂಡು ರುಬ್ಕೊಬೇಕು. ತುಂಬ ಫೈನಾಗಿ ರುಬ್ಬಾರ್ದು, ಜಸ್ಟ್ ಒಂದು ಸೆಕೆಂಡ್ ಮಿಕ್ಸಿ ಟರ್ನ್ ಮಾಡಬೇಕು ಸಾಕು. ಆಮೇಲೆ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರಿಗೆ ಕುದಿಸಿದ್ರೆ ಸೊಪ್ಪು ಸಾರು ರೆಡಿ ಫ್ರೆಂಡ್ಸ್. ಇವಾಗ ನಾನು ಹೀರೆಕಾಯಿ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಮೊಬೈಲಲ್ಲಿ ಮಕ್ಕಳು ಸಾಂಗ್ಸ್ ಎಲ್ಲ ಹಾಕ್ಕೊಂಡಿದ್ರು. ಸೊ ಕಾಪಿರೈಟ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಹೀರೆಕಾಯಿ ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 1/4 kg ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಸೊಪ್ಪು ಸಾರಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊಪ್ಪು ಸಾರು, ಮುದ್ದೆ, ಅನ್ನ, ಹೀರೆಕಾಯಿ ಬಜ್ಜಿದ್ರೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗಂತೂ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಗೆ ತಿಳಿಸಿದೆ, ಕಮೆಂಟ್ ಮಾಡಿ. ನೋಡಿ, ಇವಾಗ ಉಪ್ಪು ಹಾಕ್ಕೊಂಡೆ. ಆ್ಯಂಡ್ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ತುಂಬ ಖಾರ ತಿಂತೀವಿ. ಸೊ ಹೀರೆಕಾಯಿ ಬಜ್ಜಿ ಅಂದರೆ ಖಾರನೇ ಇರೋದೇ ಇಲ್ಲವಲ್ಲ, ಹೀರೆಕಾಯಿ ಬಜ್ಜಿ. ಸೊ ನಾನು ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂಚೂರು ಗಂಟೆ ಇರಬಾರ್ದು, ಅಂದರೆ ಲಮ್ಸ್ ಇರಬಾರ್ದು. ಚೆನ್ನಾಗಿ ಫೈನಾಗಿ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಕ್ಚುಲಿ ತುಂಬ ಡಿಸ್ಟರ್ಬೆನ್ಸು ಅಮ್ಮನ ಮನೆಯಲ್ಲಿ. ಮಕ್ಕಳು ಗಿಜಬಜಿ ಅಂತ ಆಡ್ತಾರೆ. ಸೊ ಇರಿಟೇಟ್ ತುಂಬ ಆಗ್ತಾಯಿತ್ತು ನನಗೆ. ಸೊ ವಾಯ್ಸೆಲ್ಲ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಏನೂ ಅಂದ್ಕೊಬೇಡಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈ ಥರ ಅಂದರೆ ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು ಬ್ಯಾಟರ್ ಫ್ರೆಂಡ್ಸ್. ತೆಳ್ಳಗಿರಬೇಕು. ಸೊ ನಿಮಗೆ ಈ ಕಾಂಬಿನೇಷನ್ ಯಾರಿಗೆ ಇಷ್ಟ ಆಗುತ್ತೆ, ಸೊಪ್ಪು ಸಾರು, ಮುದ್ದೆ, ಬಜ್ಜಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ನೀರು ಸಾಕಾಗಿಲ್ಲ ಅಂತ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರ್ತೀನಿ. ಯಾಕಂದರೆ ನಾವು ಒಂದೇ ಸಲ ನೀರು ಹಾಕ್ಬಾರ್ದು. ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ನಾವು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಈ ಥರ ಇದ್ದರೆ ನನಗೆ ಸರಿ ಹೋಯ್ತು ಬಜ್ಜಿ ಮಾಡೋಕ್ಕೆ. ಫ್ರೆಂಡ್ಸ್, ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಡಿಸ್ಟರ್ಬ್ ಆಗ್ತಿದೆ ಫ್ರೆಂಡ್ಸ್. ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಈ ಮಕ್ಕಳು ತುಂಬ ಸೌಂಡ್ ಆಗ್ತಿತ್ತು. ಅಮ್ಮನೂ ತುಂಬ ಮಾತಾಡ್ತಾಯಿದ್ರು. ಸೊ ನೋಡಿ, ಇವಾಗ ಬಜ್ಜಿ ಸುಟ್ಟೆ. ಬಜ್ಜಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ. ಸೂಪರಾಗಿತ್ತು ಫ್ರೆಂಡ್ಸ್. ಬಜ್ಜಿ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ, ಇವಾಗ ಬಜ್ಜಿ ಎಲ್ಲ ಸ್ವಲ್ಪ ಸುಟ್ಟೆ ಅಷ್ಟೇ. ಈ ಸುಟ್ಟಿರೋದನ್ನ ಅಮ್ಮಗೆ ತೊಗೊಂಡೋಗ್ತಾಯಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಬನ್ನಿ ನೋಡೋಣ. ನೋಡಿ, ಇವಾಗ ಅಮ್ಮಗೆ ತೊಗೊಂಡೋಗ್ತಾಯಿದ್ದೀನಿ ಬಜ್ಜಿ ಮಾಡೋಕ್ಕೆ. ಬಜ್ಜಿ ಅಮ್ಮಗೆ ಟೇಸ್ಟ್ ಮಾಡೋಕ್ಕೆ ತೊಗೊಂಡೋಗ್ತಾಯಿದ್ದೀನಿ ನೋಡಿ. ಅಮ್ಮ ಫುಲ್ಲು ಟೆನ್ಷನ್ ಆಗೋಗಿದ್ರು. ಅವ್ರ ತಂಗಿ ಹತ್ರ ಮಾತಾಡ್ತಾಯಿದ್ರು ಫೋನಲ್ಲಿ. ಸ್ವಲ್ಪ ಅದಕ್ಕೆ ನಾನು ಮತ್ತೆ ಮ್ಯೂಟ್ ಮಾಡಿದೆ. ಸ್ವಲ್ಪ ಅಮ್ಮ ಜೋರಾಗಿ ಮಾತಾಡ್ತಾಯಿದ್ರು ಅಂತ. ನೋಡಿ, ಅಮ್ಮಗೆ ಬಜ್ಜಿ ಮಾಡ್ಕೊಂಬಂದು ಕೊಟ್ಟಿದ್ದೀನಿ ಟೇಸ್ಟ್ ಮಾಡು ಅಂತ.
ಪಾಪುನು ವೆಯ್ಟ್ ಮಾಡ್ತಿದ್ದಾಳೆ ನೋಡಿ. ಪಾಪುನು ಅವಳು ತಿನ್ನಲ್ಲ, ಆದ್ರೂ ಒಂಥರ ನೋಡಿ ಅಮ್ಮ ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ಬಜ್ಜಿ, ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ನೋಡಿ, ಇದು ಫ್ರೀ ಟೈಮ್ ನಮಗೆ. ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಜೊತೆ ಚಿಕ್ ಚಾಟ್ ಮಾಡ್ತಾಯಿದ್ದೀನಿ. ತಮಾಷೆ ಮಾಡಿಕೊಂಡು ನಕ್ಕೊಂಡು ಇದ್ದೀವಿ ನೋಡಿ. ಅಮ್ಮ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಅಮ್ಮ ಹೇಳ್ತಿದ್ದಾರೆ ಬಾ ನಿದ್ದೆ ಮಾಡೋಣ ಅಂದರೆ, ಬಟ್ ನಾನು ಬೇಡ, ಸ್ವಲ್ಪ ಹೊತ್ತು ಕುತ್ಕೊಂಬ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಕುಣಿಸ್ಕೊಂಡಿದ್ದೀನಿ. ಈ ಕಡೆ ಅಜ್ಜಿ ಬಗ್ಗೆ ಮಾತಾಡ್ತಿದ್ದೀವಿ, ಆ್ಯಂಡ್ ಚಿಕ್ಕಮ್ಮ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ದೀವಿ. ಇದೊಂಥರ ಖುಷಿ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ದಿವಸ ಆಗಿತ್ತು ನಾ ಅಮ್ಮನ ಮನೆಗೆ ಬಂದು. ಸೊ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಅಮ್ಮ ಜೊತೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ. ಅಮ್ಮ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮುಂಚೆ ಫುಲ್ಲು ದಪ್ಪ ಇದ್ದೆ, ಇತ್ತೀಚೆಗೆ ಸ್ವಲ್ಪ ಸಣ್ಣ ಆಗಿದ್ದೀನಿ. ಸೊ ಅಮ್ಮ ಅದೇ ಕೇಳ್ತಾಯಿದ್ರು, ಯಾಕೆ ಸಣ್ಣ ಆಗಿದೆಯಾ ಏನು ಅಂತ. ಅದಕ್ಕೆ ಕೇಳ್ತಿದ್ದೆ ನಾನು. ಅಮ್ಮ ಡಯಟ್ ಮಾಡ್ತಿದ್ದೀನಿ ಅಮ್ಮ, ಅದಕ್ಕೆ ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ಅಮ್ಮ ಹೇಳ್ತಿದ್ರು, ಹಂಗೆಲ್ಲ ಇರಬೇಡ, ಹೊಟ್ಟೆ ತುಂಬ ಊಟ ತಿನ್ನು ಅಂತ. ಬಟ್ ನಮ್ಮ ಹೆಣ್ಮಕ್ಳೇ ಹಾಗೆಲ್ವ ಫ್ರೆಂಡ್ಸ್, ಸ್ವಲ್ಪ ದಪ್ಪ ಆದರೆ ತುಂಬ ಮೈಂಡಿಗೆ ಅಪ್ಸೆಟ್ ಆಗಿಬಿಡುತ್ತೆ. ಸಣ್ಣ ಆಗಬೇಕು ಅಂದ್ಕೊಂಡೇ ಇರ್ತೀವಿ. ಸೊ ಫೈನಲಿ ನಾನು ಹಾಗೆ ದಪ್ಪ ಇದ್ದೆ. ಮುಂಚೆ ಫಸ್ಟು 75 kg ಇದ್ದೆ, ಇವಾಗ ಪ್ರೆಸೆಂಟ್ 62 kg ಇದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್ ಈ ವೆಯ್ಟ್ ಲಾಸ್ ಮಾಡೋಕ್ಕೆ. ನೋಡಿ ಹಾಗೆ ಅಮ್ಮನ ಜೊತೆ ತುಂಬ ಮಾತಾಡ್ತಿದ್ದೆ, ತುಂಬಾ ಖುಷಿ ಆಯಿತು ನೋಡಿ. ಇದು ನಮ್ಮ ಚಿಕ್ಕಣ್ಣನ ನಾನು ಅಮ್ಮ ಎಲ್ಲ ರೇಗಿಸ್ತಾ ಇದ್ದೀವಿ. ಅವರು ಮಿಸ್ಸಸ್ ಪ್ರೆಗ್ನೆಂಟ್ ಅಲ್ವಾ, ಸೊ ಅವ್ರಿಗೆ ಕೂದಲು ದಾಡಿ ಎಲ್ಲ ಬಿಟ್ಟಿದ್ದಾನೆ. ಸೊ ಅದಕ್ಕೆ ಒಳ್ಳೆ ಇದು ಥರ ಕಾಣಿಸ್ತಾ ಇದೆಯಾ, ಚಿಕ್ಕ ಮಗು ಥರ ಇದೆಯಾ ಇನ್ನೂ ಇಷ್ಟು ವರ್ಷ ಆದ್ರೂ ಅಂತ ಮಾತಾಡ್ಕೊಂಡು ನಕ್ಕೊಂಡು ರೇಗಿಸ್ತಾ ಇದ್ದೀವಿ ಅವನಿಗೆ ನೋಡಿ. ಇವನೇ ನಮ್ಮ ಚಿಕ್ಕಣ್ಣ. ಅದಕ್ಕೆ ಹೇಳ್ತಿದ್ದಾನೆ, ಅದಕ್ಕೆ ಅವನು ಹೇಳ್ತಿದ್ದಾನೆ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಅಂತ. ಅದಕ್ಕೆ ಅಮ್ಮ ಬೈತಾ ಇದ್ದಾರೆ, ಎಲ್ಲ ಕೂದಲೆಲ್ಲ ಉದುರೋಗಿದೆ, ಏನು ಚೆನ್ನಾಗಿದೆ ಅಂತ ಸುಮ್ಮನೆ ರೇಗಿಸ್ತಾ ಇದ್ದಾರೆ ಅವನ್ನ. ಚೆನ್ನಾಗಿತ್ತು ಫ್ರೆಂಡ್ಸ್. ಒಟ್ಟಿನಲ್ಲಿ ಊಟ ಎಲ್ಲ ಆದಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಎಷ್ಟೋ ದಿವಸ ಆಗೋಗಿತ್ತು ಈ ಥರ ಎಲ್ಲ ಮಾತಾಡಿ ಕೂತು. ಸೊ ಫೈನಲಿ ತುಂಬ ಖುಷಿಯಾಯಿತು ನನಗೆ. ನೋಡಿ ಅಮ್ಮ ಇನ್ನೂ ಜೋಕ್ ಮಾಡ್ತಾನೆ ಇದ್ದಾರೆ. ಇವತ್ತಂತೂ ನಕ್ಕಿ ಫುಲ್ಲು ಬಾಯೆಲ್ಲ ನೋವು ಬಂತು ನನಗೆ ಫ್ರೆಂಡ್ಸ್. ನೋಡಿ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆದರೂ ಎಷ್ಟು ನಗಿತಾ ಇದ್ದೀನಿ ಗೊತ್ತಾ. ತುಂಬ ಖುಷಿ ಆಯ್ತು ನನಗೆ. ಅಮ್ಮ ತುಂಬ ಜೋಕ್ ಮಾಡ್ತಾಯಿದ್ರು, ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ. ಬೆಳಗ್ಗೆಯಿಂದ ಫುಲ್ ಮೂಡ್ ಅಪ್ಸೆಟ್ ಆಗಿದ್ದೆ. ನೆಕ್ಸ್ಟು ಟೈಮ್ ಬಂದು 9:30. ಬಾಯ್ ಗೈಸ್, ಗುಡ್ ನೈಟ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್, ಗುಡ್ ನೈಟ್.